ನಮಸ್ಕಾರ ಎಲ್ರಿಗೂ. ಈ ದೇವಸ್ಥಾನ ಬಂದು ತುರುವೇಕೆರೆಯಲ್ಲಿರೋ ಚೆನ್ನಕೇಶವ ದೇವಸ್ಥಾನ. ಇದೊಂದು ಸುಮಾರು 800 ವರ್ಷ ಹಳೆ ದೇವಸ್ಥಾನ. ಹೊಯ್ಸಳ ಸ್ಟೈಲಲ್ಲಿ ಕಟ್ಟಿಸಿರೋದು. 1263ನೇ ಇಸ್ವಿಲಿ ಹೊಯ್ಸಳ ರಾಜ ಮೂರನೇ ನರಸಿಂಹ ಕಟ್ಟಿಸಿರೋದು ದೇವಸ್ಥಾನ ಇದು. ನೋಡಿ, ಎಲ್ಲ ಹೊಯ್ಸಳ ಸ್ಟೈಲಲ್ಲೇ ಇದೆ. ಅಂದರೆ ಎಲ್ಲ ಇದು ಒಂದು ಸ್ಟಾರ್ ಆಕಾರ ಇದು ಬೇಸ್ ಮೇಲೆ ಕಟ್ಸಿರ್ತಾರೆ. ಇದು ಬಂದು ಏಕಕೂಟ ದೇವಸ್ಥಾನ. ಒಂದು ಮುಖ ಮಂಟಪ ಇದೆ, ಹಿಂದ್ಗಡೆ ಒಂದು ಗರ್ಭಗುಡಿ ಹತ್ರ ಒಂದು ಗೋಪುರ ಇದೆ, ಮೇಲೆ ಒಂದು ಕಳಶ ಇದೆ. ಚೆನ್ನಾಗಿದೆ ದೇವಸ್ಥಾನ ಮಾತ್ರ. ಆದರೆ ಇದು ಕೆತ್ತನೆ ಎಲ್ಲ ಸಿಂಪಲ್ ಆಗಿದೆ. ಬೇರೆ ದೇವಸ್ಥಾನ ಥರ ಇವೆಲ್ಲ ವಿಗ್ರಹಗಳೆಲ್ಲ ಈ ಕಡೆ ಗೋಡೆ ಮೇಲೆ ಕೆತ್ತಿಲ್ಲ, ಎಲ್ಲ ಸಿಂಪಲಾಗಿ ಮಾಡಿದ್ದಾರೆ. ಇದು ತುರುವೇಕೆರೆ ಹತ್ರ ಒಟ್ಟು ಇನ್ನೂ 3 ದೇವಸ್ಥಾನ ಇದ್ರ ಹತ್ರನೇ ಇದ್ದಾವೆ. ಚೆನ್ನಕೇಶವ ದೇವಸ್ಥಾನ ಇದೊಂದು, ಆಮೇಲೆ ಒಂದು ಗಂಗಾಧರೇಶ್ವರ ದೇವಸ್ಥಾನ. ಈ ದೇವಸ್ಥಾನದಿಂದ ಜಷ್ಟೊಂದು 300 ಮೀಟ್ರು ಮುಂದೋದ್ರೆ ಸಿಗುತ್ತೆ. ಅಲ್ಲಿಂದ ಸ್ವಲ್ಪ ಮುಂದೋದ್ರೆ ಇದು ಬೆಟ್ಟರಾಯ ಸ್ವಾಮಿ ದೇವಸ್ಥಾನ, ಅದು ದೊಡ್ಡ ದೇವಸ್ಥಾನ. ಆಮೇಲೆ ಇನ್ನೊಂದು ಮೂಲೆ ಶಂಕರೇಶ್ವರ ದೇವಸ್ಥಾನ ಒಂದಿದೆ. ಒಟ್ಟು 4 ಪುರಾತನ ದೇವಸ್ಥಾನ ಇದ್ದಾವೆ. ತುರುವೇಕೆರೆ ಬಸ್ ಸ್ಟ್ಯಾಂಡಿಂದ ನೀವು ಬಂದರೆ 1 ಕಿಲೋಮೀಟ್ರ್ ಒಳಗೆ ಎಲ್ಲ ಕವರ್ ಮಾಡ್ಕೊಂಡು ಹೋಗ್ಬೋದು. ಬಸ್ ಸ್ಟ್ಯಾಂಡಿಂದ 1 ಕಿಲೋಮೀಟ್ರ್ ಒಳಗೆ ಎಲ್ಲ ಸಿಗ್ತವೆ. ದೇವಸ್ಥಾನ ಚೆನ್ನಾಗಿದೆ. ಇದು ನಾವು ಹೋದಾಗ ಮಧ್ಯಾಹ್ನ ಹೋಗಿದ್ವಿ, 1 ಗಂಟೆ ಹತ್ರ ಬಂದಿದ್ದೀವಿ. ಅಲ್ಲಿ ಕೇಳಿದ್ದಕ್ಕೆ ಬೆಳಗ್ಗೆ ಹೊತ್ತು ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾರೆ ಅಂದರು. ಆ ಟೈಮಲ್ಲಿ ಬಂದರೆ ನಿಮಗೆ ಒಳಗೆ ದೇವ್ರ ವಿಗ್ರಹ ಎಲ್ಲ ನೋಡೋಕ್ಕೆ ಸಿಗುತ್ತೆ. ಸೊ ಇವತ್ತಿಂದು ವಿಡಿಯೋದಲ್ಲಿ ಇಷ್ಟೇ. ನಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು. ನಮಸ್ಕಾರ.